ಬೆಣ್ಣೆ ನಗರಿಯ ಕಿಡಿ ಇಡೀ ರಾಜ್ಯ ಕಾಂಗ್ರೆಸ್ಗೆ ತಟ್ಟುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ನಲ್ಲಿ ಈಗ ಕಿಚ್ಚನ್ನ ಹೊತ್ತಿಸಿರುವಂತಹ ಈ ಒಂದು ದಾವಣಗೆರೆ ದಂಗಲ್ ವಿಚಾರ. ಬೆಣ್ಣೆ ನಗರಿಯ ಕಿಡಿ ಇಡೀ ರಾಜ್ಯ ಕಾಂಗ್ರೆಸ್ಗೆ ತಟ್ಟುತ್ತಾ ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ತಿಸಿದ ದಾವಣಗೆರೆ ದಂಗಲ್. ಇಂದು ಅಲ್ಪಸಂಖ್ಯಾತ ಮುಖಂಡರಿಂದ ಸುದ್ದಿಗೋಷ್ಠಿ. ಬೆಳಗ್ಗೆ 11 ಗಂಟೆಗೆ ಪ್ರೆಸ್ ಕ್ಲಬ್ನಲ್ಲಿ ಮಹತ್ವದ ಪ್ರೆಸ್ ಮೀಟ್. ತಮ್ಮ ಮೇಲಿನ ಆರೋಪ ಕುರಿತು ಸ್ಪಷ್ಟನೆಯನ್ನ ನೀಡ್ತಾರ. ದಾವಣಗೆರೆಗೆ ಸಂಬಂಧಿಸಿ ಕೆಲ ದಾಖಲೆ ಬಿಡುಗಡೆ ಮಾಡೋ ಸಾಧ್ಯತೆಗಳಿದ್ದಾವೆ. ಟಾರ್ಗೆಟ್ ಆಗ್ತಿದ್ದಾರ ಅಲ್ಪಸಂಖ್ಯಾತ ನಾಯಕರು. ಹಾಗಾದ್ರೆ ಅಬ್ದುಲ್ ಜಬ್ಬಾರ್ ಅಮಾನತಿಗೆ ಅಸಲಿ ಕಾರಣ ಏನು? ಸಿಎಂ ಆಪ್ತ ನಜೀರ್ ಅಹಮದ್ ಹುದ್ದೆ ಕಳೆದುಕೊಂಡಿದ್ಯಾಕೆ? ಮುಂದಿನ ಸರದಿ ಸಚಿವ ಜಮೀರ್ ಅಹಮದ್ ಅವರದ್ದ. ಹಾಗಾದ್ರೆ ದಾವಣಗೆರೆ ಫೈಟ್ ಹೈಕಮಾಂಡ್ ಮೆಟ್ಟಿಲೇರಿದ್ದು ಯಾಕೆ? ಅಲ್ಪಸಂಖ್ಯಾತರ ಅಸಮಾಧಾನ ಮುಂದಿನ ಚುನಾವಣೆಗೆ ಎಫೆಕ್ಟ್. ಹಾಗಾದ್ರೆ ಬೆಣ್ಣೆ ನಗರಿಯ ಕಿಡಿ ಈಗ ಇಡೀ ರಾಜ್ಯ ಕಾಂಗ್ರೆಸ್ಗೆ ತಟ್ಟುವ ಭೀತಿ ಇದೆ. ಯಾಕೆಂತಂದ್ರೆ ಈಗ ಆಲ್ರೆಡಿ ನೀವೆಲ್ಲರೂ ಕೂಡ ಗಮನಿಸಿರ್ತೀರ ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಮುಖ್ಯವಾಗಿ ಏನಕ್ಕೆ ಅಲ್ಪಸಂಖ್ಯಾತರ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅಂತ ಅಲ್ಪಸಂಖ್ಯಾತರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸಿಎಂ ಆಪ್ತ ನಜೀರ್ ಅಹಮದ್ ಅವರ ಹುದ್ದೆ ಕೂಡ ಹೋಯಿತು. ಜೊತೆಗೆ ಮುಂದಿನ ಸರದಿ ಸಚಿವ ಜಮೀರ್ ಅಹಮದ್ ಅವರದ್ದ ಅಂತ ಸದ್ಯಕ್ಕೆ ಪ್ರಶ್ನೆ ಮಾಡುವ ಹಂತದಲ್ಲಿದ್ದಾರೆ. ಹಾಗಾಗಿ ಇವತ್ತು ಅಲ್ಪಸಂಖ್ಯಾತ ಮುಖಂಡರು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಪ್ರೆಸ್ ಕ್ಲಬ್ ನಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಈ ಒಂದು ಪ್ರೆಸ್ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರಚಾರವನ್ನ ಮಾಡಿದ್ದೀವಿ, ಜೊತೆಗೆ ದಾವಣಗೆರೆ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತ ಏನೆಲ್ಲ ಮಾಡಿದ್ದೀವಿ ಎಂಬ ವಿಚಾರವಾಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋ ಚಾನ್ಸಸ್ ಕೂಡ ಇದಾವೆ. ಅದರ ಜೊತೆಗೆ ಯಾಕೆ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಹೈಕಮಾಂಡ್ಗೆ ಚಾಟಿ ಕೂಡ ಬೀಸುವ ಚಾನ್ಸಸ್ ಇದೆ. ಮುಖ್ಯವಾಗಿ ಈಗ ಅಲ್ಪಸಂಖ್ಯಾತರು ಏನೀಗ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ, ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ರಿಲೀಸ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಒಂದು ಡಾಕ್ಯುಮೆಂಟ್ ರಿಲೀಸ್ ಆದ್ಮೇಲೆ ಹೈಕಮಾಂಡ್ ನಡೆ ಏನು ಅಂತ ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವೆ ಈಗ ಅಲ್ಪಸಂಖ್ಯಾತ ಮುಖಂಡರು ಸುದ್ದಿಗೋಷ್ಠಿಯನ್ನ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ? ಸಾಹಿತ್ಯ ಏನು ದಾವಣಗೆರೆ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಒಂದು ರೀತಿಯಾದಂತಹ ಸಂಕಷ್ಟಕ್ಕೆ ಸಿಲುಕಿರುತ್ತದೆ. ಒಂದ್ ಕಡೆ ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಸೋಲಿನ ವಿಚಾರವಾಗಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿ ಪ್ರಚಾರ ಮಾಡಿದ್ದಾರೆ ಮತ್ತೆ ಏನು ಅವ್ರನ್ನ ಸೋಲಿಸುವ ಪ್ರಯತ್ನ ಮಾಡಿದ್ದಾರೆ ಅಂತ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿನ ಕೆಲ ನಾಯಕರು ಕೂಡ ದೂರನ್ನ ಕೊಟ್ಟಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರ ತಲೆದಂಡ ಆಗಿರುವಂತದ್ದು. ಇನ್ನೊಂದ್ ಕಡೆ ಜಮೀರ್ ಅವರು ಕೂಡ ಸಂಕಷ್ಟದಲ್ಲಿ ಕೂಡಿರುವಂತದ್ದು. ಯಾಕೆಂದ್ರೆ ಜಮೀರ್ ಅವರು ಕೂಡ ಸಚಿವ ಸ್ಥಾನದಲ್ಲಿ ಕೆಳಗಿಳಿಸಬೇಕು ಅಂತ ಈಗಾಗಲೇ ಒತ್ತಾಯಗಳನ್ನ ಮಾಡ್ತಾ ಇರೋದು. ಸಂಬಂಧಪಟ್ಟ ಹೈಕಮಾಂಡ್ ನಾಯಕರಿಗೂ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಇನ್ನೊಂದ್ ಕಡೆ ಈಗಾಗಲೇ ಇದನ್ನ ವಿರೋಧಿಸಿ ಮತ್ತು ಏನ್ ಹಿಂದೆ ಇಬ್ರು ಅಲ್ಪಸಂಖ್ಯಾತರ ತಲೆದಂಡ ಒಬ್ರು ಅಲ್ಪಸಂಖ್ಯಾತರ ತಲೆದಂಡ ಆಗಿದೆ, ಅದನ್ನ ವಿರೋಧಿಸಿ ಈಗ ಪ್ರತಿಭಟನೆಗೆ ಅಂದ್ರೆ ಒಂದ್ ರೀತಿಯ ಸುದ್ದಿಗೋಷ್ಠಿಗೆ ದಾವಣಗೆರೆ ಮುಸ್ಲಿಂ ನಾಯಕರು ಮುಖಂಡರು ಮುಂದಾಗಿರೋದು. ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕೆಂದ್ರೆ ಇಲ್ಲಿವರೆಗೂ ಕೇವಲ ಅಲ್ಲಿನ ಗೆಲುವಿಗೆ ನಿರ್ಧಾರ ಆಗಿದ್ದೆ ಮುಸ್ಲಿಂ ನಾಯಕರು. ಈಗ ಅಂತಹ ಮುಸ್ಲಿಂ ನಾಯಕರ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು ಮತ್ತೆ ಅದೇ ರೀತಿಯಾದಂತಹ ನಜೀರ್ ಆಗಿರ್ಬೋದು, ಇವರಿಬ್ಬರ ತಲೆದಂಡ ಆಗಿರೋದ್ರಿಂದ ಅಲ್ಲಿನ ಮುಸ್ಲಿಂ ನಾಯಕರು ಕೂಡ ಆಕ್ರೋಶಗೊಂಡಿರೋದು. ಅದನ್ನು ಸತ್ಯಾಸತ್ಯತೆ ತಿಳಿಸಲು ಇವತ್ತು ಸುದ್ದಿಗೋಷ್ಠಿ ಪ್ರೆಸ್ ಕ್ಲಬ್ ಅಲ್ಲಿ ಕರೆದಿದ್ದಾರೆ ಅನ್ನೋ ಸೂಚನೆ ಸಿಕ್ಕಿರೋದು. ಅಂದ್ರೆ ಇಲ್ಲಿ ಯಾವ ರೀತಿಯಾದಂತಹ ದಾಖಲೆಗಳು ಬಿಡುಗಡೆ ಮಾಡ್ತಾರೆ, ಏನೆಲ್ಲ ಏನು ಹೋರಾಟ ಕಾಂಗ್ರೆಸ್ಗೆ ಮುಂದೆ ಇರ್ತಾರೆ ದಾಖಲೆಗಳನ್ನು ಕೂಡ ಎಂಬುದು ನಾವು ಕಾದ್ ನೋಡ್ಬೇಕು. ಪ್ರಮುಖವಾಗಿ ಇವರಿಬ್ಬರ ಏನು ವಜಾ ಆಗಿರೋದ್ರಿಂದ ಸಾಕಷ್ಟು ಆಕ್ರೋಶಗೊಂಡಿರೋದು. ಒಂದ್ ಕಡೆ ಪಕ್ಷ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದಲೇ ಈಗಾಗಲೇ ಜಬ್ಬಾರ್ ಅವ್ರನ್ನ ಉಚ್ಚಾಟನೆ ಮಾಡಿರುವಂತದ್ದು. ಇನ್ನೊಂದ್ ಕಡೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ಅವರು ಕೂಡ ತಮ್ಮ ಆ ಸ್ಥಾನದಿಂದ ಕೈಯನ್ನ ಬಿಟ್ಟಿರೋದು ನಜೀರ್ ಅವ್ರನ್ನ. ಇದರಿಂದ ಸಾಕಷ್ಟು ಆಕ್ರೋಶ ಮುಸ್ಲಿಂ ನಾಯಕರಲ್ಲಿ ಎದ್ದಿರುವಂತದ್ದು. ಈ ರೀತಿಯ ಕ್ರಮಗಳು ಒಳ್ಳೇದಲ್ಲ. ಯಾಕೆಂದ್ರೆ ಕರೆಸಿ ಮಾತನಾಡಿ ಒಂದ್ ರೀತಿಯ ತೀರ್ಮಾನ ಕೈಗೊಳ್ಬಹುದಾಗಿತ್ತ. ಆದ್ರೆ ಈಗ ಅಲ್ಪಸಂಖ್ಯಾತರು ಕೇವಲ ಕಾಂಗ್ರೆಸ್ಗೆ ಮತದಾನ ಹಾಕಲು ಮಾತ್ರ ಬೇಕಾ? ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಸಾಕಷ್ಟು ಈ ತರ ವಿಚಾರದಲ್ಲಿ ಘಟನೆ ನಡೆದಿದ್ದಾವೆ. ಈಗಾಗಲೇ ಎಸ್ ಮಲ್ಲಿಕಾರ್ಜುನ್ ಅವ್ರ ಪುತ್ರ ಟಿಕೆಟ್ ಅನೌನ್ಸ್ ಮುನ್ನೆ ಏನು ನಾಮಪತ್ರಿಕೆಯನ್ನ ಸಲ್ಲಿಕೆ ಮಾಡಿದ್ರು, ಅಂತವರ ವಿರುದ್ಧ ಮತ್ತೆ ಏನ್ ಕಠಿಣ ಕ್ರಮಗಳಿಲ್ವಾ ಎಂಬ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಮತ್ತು ಮುಸ್ಲಿಂ ಸಮುದಾಯದಲ್ಲಿ ಎತ್ತಿರುವಂತದ್ದು. ಅದಕ್ಕಾಗಿಯೇ ಇವತ್ತು ಏನು ಪ್ರೆಸ್ ಕ್ಲಬ್ ನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿರುವಂತ ಅಲ್ಲಿ ಯಾವ ರೀತಿಯಾದ ದಾಖಲೆಗಳು ಬಿಡುಗಡೆ ಮಾಡ್ತಾರೆ, ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಆರೋಪ ಮಾಡ್ತಾರೆ ಎಂಬುದು ಕಾಪಾಡಬೇಕು ಸಾಹಿತ್ಯ. ಈಗ ಒಂದು ವೇಳೆ ಏನಾದ್ರೂ ಪ್ರಬಲವಾದಂತಹ ಡಾಕ್ಯುಮೆಂಟ್ ಏನಾದ್ರೂ ಅಲ್ಪಸಂಖ್ಯಾತರು ಬಿಡುಗಡೆ ಮಾಡಿದ್ರೆ ಆಗ ಮತ್ತೆ ಅಬ್ದುಲ್ ಜಬ್ಬಾರ್ ಅವರ ಪ್ರಾಥಮಿಕ ಸದಸ್ಯತ್ವ ಆಗಿರಬಹುದು, ಜೊತೆಗೆ ನಜೀರ್ ಅಹಮದ್ ಅವರ ಹುದ್ದೆ ಕಳ್ಕೊಂಡಿರುವಂತಹ ವಿಚಾರ ಆಗಿರಬಹುದು. ಈಗ ಇಬ್ಬರನ್ನು ಕೂಡ ಪಕ್ಷಕ್ಕೆ ಏನಾದ್ರು ಮತ್ತೆ ಸೇರ್ಪಡೆ ಮಾಡ್ಕೊಳ್ಳೋ ಅವಕಾಶ ಏನಾದ್ರೂ ಇರುತ್ತಾ ಹೇಗೆ ಅಂತ?
ಸಾಹಿತ್ಯ ಅವ್ರು ಯಾವ ರೀತಿಯಾದ ದಾಖಲೆಗಳು ಬಿಡುಗಡೆ ಮಾಡ್ತಾರೆ, ಅವ್ರು ಏನ್ ಸಮಜಾಯಿಸಿ ಕೊಡ್ತಾರೆ, ಇವೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಆರೋಪಗಳು ಬಂದಿರೋ ಆಧಾರದ ಮೇಲೆಯೇ ಈಗಾಗ ಅವರನ್ನು ಆ ಸ್ಥಾನಗಳಿಂದ ಹೈಕಮಾಂಡ್ ಕೈ ಬಿಟ್ಟಿರೋದು. ಅದಕ್ಕೂ ಸಾಕಷ್ಟು ಜನರು ಕೂಡ ಅದು ಪ್ರಮುಖವಾಗಿ ಮುಸ್ಲಿಂ ಮುಕ್ತ ನಾಯಕರ ವಿರುದ್ಧ ಮುಸ್ಲಿಂ ನಾಯಕರೇ ಏನು ಹೈಕಮಾಂಡ್ಗೆ ದೂರನ್ನ ಕೊಡಿಸಿರುವಂತದ್ದು. ಇದು ಎಲ್ಲೋ ಒಂದು ರೀತಿಯಾದಂತೆ ಅವರಲ್ಲೇ ನಾಯಕತ್ವ ಗೊಂದಲ ಆಗಿರ್ಬೋದು, ಒಂದು ಸಮುದಾಯ ಹಿಡಿತ ಸಾಧಿಸುವ ಪ್ರಯತ್ನ ಅವರಲ್ಲೇ ನಡೀತಾ ಇರೋದ್ರಿಂದ ಇದು ಹೈಕಮಾಂಡ್ ಯಾವ ರೀತಿ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. ಒಂದು ವೇಳೆ ಸುದ್ದಿಗೋಷ್ಠಿ ನಂತರ ಅವ್ರೇನಾದ್ರು ಸಂಪೂರ್ಣವಾಗಿ ಅಲ್ಲಿ ಆಗುವಗಳ ಬಗ್ಗೆ ಏನಾದ್ರು ದಾಖಲೆ ಬಿಡುಗಡೆ ಮಾಡಿದ್ದೇನೆ ಅದು ಹೈಕಮಾಂಡ್ಗೆ ತಲುಪುತ್ತೆ. ಆ ನಂತರ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೆ, ಅವರಿಬ್ಬರನ್ನ ಒಬ್ಬರನ್ನ ಪಕ್ಷಕ್ಕೆ ಮತ್ತೆ ಸೇರಿಸ್ಕೊಳ್ಳುತ್ತಾ, ಮತ್ತೆ ಅದೇ ರೀತಿಯಾದಂತೆ ಸಿಎಂ ರಾಜಕೀಯ ಕಾರ್ಯದರ್ಶಿಗೆ ನಜೀರ್ ಅವರಿಗೆ ವಾಪಸ್ ಕೊಡುತ್ತಾ ಎಂಬುದು ಕೂಡ ಕಾದ್ ಮಾಡಬೇಕು ಸಾಹಿತ್ಯ. ಎಸ್ ಮಾರುತಿ, ಪ್ಲೀಸ್ ಬಿ ಆನ್ ಹೋಲ್ಡ್ ಮಾರುತಿ, ಒಂದು ಅಪ್ಡೇಟ್ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.